ಇಲ್ಲ ಪಾದಚಾರಿ ನಡ್ಕೊಂಡು ಹೋಗ್ತಿರ್ತಾನೆ. ಸರಿ, ಈ ದಾರಿಲಿ ಹೋಗ್ತಾ ಇರುವಾಗ ಹಿಂಗೆ ದಾರಿ ಹಿಂಗೆ ಕಬಲಾಯ್ತು. ಅಲ್ಲಿಂದ ಶುರುವಾಗತ್ತೆ. ಕಲ್ಲೂರ್ಗಮ್ಮನ ಹೋಗ್ತಾ ಕೇಳ್ತಾನೆ ದಾರಿನಲ್ಲಿ, ಯಾವ ದಾರಿಲಿ ಹೋಗ್ಬೇಕೀಗ? ಈ ಕಡೆನಾ ಕೊಲ್ಲೂರಿಗೆ? ಒಂದು ದಾರಿ ಇದೆಯಲ್ಲಪ್ಪ, ಈಗೇನ್ ಮಾಡ್ಲಿ? ಯಾರನ್ನು ಕೇಳಿ? ಸ್ವಾಮಿ ಸ್ವಾಮಿ, ಏನಪ್ಪ ಸ್ವಾಮಿ, ಕೊಲ್ಲೂರ್ಗೆ ಹೋಗ್ಬೇಕು. ಸ್ವಲ್ಪ ಈ ದಾರಿನ ಸ್ವಲ್ಪ ಹೇಳ್ತೀರಾ? ಏನಪ್ಪ ಇರು, ಬಂದೆ ಹೊಸಿ ಬಂದೆ. ಏನಪ್ಪ ಸ್ವಾಮಿ, ನಾನು ಸ್ವಲ್ಪ ಕೊಲ್ಲೂರ್ಗೆ ಹೋಗ್ಬೇಕು. ಈ ಕಡೆ ಹೋಗ್ಬೇಕಾ ಸ್ವಲ್ಪ ಹೇಳ್ತೀರಾ? ಕಣಪ್ಪ, ಇದು ನಮ್ದೇ ಹೊಲ. ಯಾಕೆ? ಅಲ್ಲ ಸ್ವಾಮಿ, ನಾನು ಕೊಲ್ಲೂರ್ಗೆ ಹೋಗ್ಬೇಕು. ನೋಡಿ, 2 ದಾರಿ ಹೋಗ್ತಾ ಇದೆಯಲ್ಲ, ಹೀಗೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ತಿದೆ, ಸ್ವಲ್ಪ ಹೇಳಿ. ಅಲ್ಲಿ ಹಲಸಿನ ಮರ ಕಾಣ್ತದಲ್ಲ, ಹಲಸಿನ ಮರ, ಅಲ್ಲಿಂದ ಅಲ್ಲಿ ಕೆರೆ ದೊಡ್ಡ ಕಾಣ್ತದಲ್ಲ, ಅಲ್ಲಿ ನೋಡು ವಸಿ, ಕೆರೆ ದಡ ಅಲ್ಲಿ ಗಂಟ ನಮ್ದೇ ಹೊಲ ಕಣಪ್ಪ. ಹೌದಾ, ನಿಮ್ದೇನ ಹೊಲ? ತುಂಬಾ ಚೆನ್ನಾಗಿದೆ ಸ್ವಾಮಿ. ಕೊಲ್ಲೂರು ಪಿತ್ರಾರ್ಜಿತ ಪುತ್ರಾರ್ಜಿತ ಇಲ್ಲ ಇಲ್ಲಿ ಕಣಪ್ಪ. ನಮ್ಮ ಅಪ್ಪ ಇದ್ದಾಗ 2 ಎಕರೆ ಇದ್ದು, ನಾನು ಇದೆಲ್ಲ ಮಾಡೀನಿ. ಕುತ್ತಿ ಬಿತ್ತಿ ಕೇವೆ ಮಾಡಿ ಇದೆಲ್ಲ ಮಾಡೋನಿ, ಎಲ್ಲ ನಂದು ಸ್ವಯಾರ್ಜಿತ. ಅಯ್ಯೋ, ಈ ಮನುಷ್ಯ ಅವ್ನ ಹೊಲದ ಪ್ರಪಂಚದಿಂದ ಈಚೆ ಬರಲ್ಲ. ನಾನು ಇನ್ಯಾರು ಕೇಳ್ಕೊಂಡು ಹೋಗ್ತೀನಿ ಅಂತ ಅವನು ಹೋದ. ಈ ಅಪ್ಪ ಬಂದ ಮನೆಗೆ. ಗೌರ ಏನು? ಗೌರ ವಸಿ ಬಾಯ್ಲಿ ಬಂದು. ಗೌರ, ನಮ್ ಹೊಲತ್ತಾವ ಯಾರನ್ನು ಕೇಳು, ನಿಂದ ಹೊಲ ಏನ್ ಚೆನ್ನಾಗೈತಿ, ಏಟೊಂದ್ ಬೆಳೆ ಬೆಳೆದಿದ್ದೀರ, ಎಲ್ಲ ಬಾಯಾಗು ಅದೇ ಕಣಮ್ಮಿ, ಎಲ್ಲರ ಬಾಯಾಗು ಎಲ್ಲ ಕಣ್ಣಾಕಿ ನಮ್ಮಂತೂ ಉತ್ತರ ಕೊಟ್ಟು ಸಾಕಾಗೋಯ್ತು ಕಣಮ್ಮಿ. ಎಲ್ಲಾರು ಹೊಲ ನಮ್ಮ ಹೊಲದ್ದಾವೆ ಕಣ್ಣು. ಅಯ್ಯೋ, ನೀವು ಸರ್ವಾರ ಮಾಡಿಸ್ರಿ, ಬಳಿಯಾರ ಮಾಡಿಸ್ರಿ, ನೀವೇನ್ ಮಾಡಿಸ್ರಿ, ನಿಮ್ಮ ಮಗ ನಿಮ್ಮನ್ನಾಗ ಯಾರ ಮಾಡಿಸ್ಕೊಳ್ಳಿ, ನಿಮ್ಮ ಮಗಳೇ ನೀವು ಮಾಡಿಸ. ಹೂ ಕಡಿಮೆ, ನೀ ಹೇಳೋದ್ ದಿಟ. ಅಲ್ಲಿ ದೃಷ್ಟಿ ಆಗೈತೆ, ಎಲ್ಲರ ಕಣ್ಣು ಕೊಡ್ತಾ ಇದ್ದೆ. ಅದಕ್ಕೆ ಒಂದು ದೃಷ್ಟಿ ಬೊಂಬೆ ನೆಟ್ಬಿಡೋಣ ಬಿಡು. ನಾಳೆ ಗೊತ್ತಾರಿಕೆ ಹೋಗಿ ಒಂದು ದೃಷ್ಟಿ ಬೊಂಬೆ ನೆಟ್ಟು ಹಂಗೆ ಮಾಡ್ರಿ. ನಿಮ್ಮ ಮಗಳನ್ನೇ ಕೇಳ್ತೀನಿ, ನಿನ್ ಸರ ಬೇಕಾ, ನಗ ಬೇಕಾ, ಬಳೆ ಬೇಕಾ ಅಂತ ಅವಳನ್ನೇ ಕರ್ಕೊಂಡ್ ಬರ್ತೀನಿ. ನೀ ಉಂಟು, ನಿಮ್ ಮಗ ಉಂಟು, ಕರ್ಕೊಂಡೋಗ ಏನಾಗ ಕೇಳ್ತದೋ ಆ ಮಗ ಕೊಡ್ಸ್ಬಿಡಿ. ಹ್ಞೂ ಕಣ್ಣೆ, ಹಂಗೆ ಮಾಡೋಣ. 1 ತಾರೀಕು ಹೋಗೋಣ, ನೆಪ್ ಮಾಡು. ಅಮ್ಮ ಮಗಳ ಹತ್ರ, ಮಂಗ್ಲಿ ಏನವಾ ಮಂಗ್ಲಿ, ನಿಮ್ಮಪ್ಪ ಅದೇನೋ ನಿನ್ ಸರ ಬೇಕಾ, ನಾನು ಬಳಿ ಬೇಕಂತ ಕೇಳ್ತದ ಕಣಮಿ. ನಿಂಗೆ ಏನ್ ಬೇಕು ಹೇಳು ಮಗ, ನಿನ್ಗೆ ನಿಮ್ಮಪ್ಪ ಏನೋ ಒಡವೆ ತತ್ತಾನಂತೆ, ಅದೇನ್ ಬೇಕು ಹೇಳು ಮಗ, ಸರ ಬೇಕಾ, ಬಳೆ ಬೇಕಾ, ಅದೇನು ಹೇಳ್ದು. ಮತ್ತೆ ಆ ಪಾರತಿ ಪಕ್ಕದ ಮನೆ ಪಾರತಿ ಲಾಂಗ್ ಚೈನ್ ಹಾಕೊಂಡವಳಲ್ಲ, ನಿಂಗೆ ಅದೇನಾದ್ರು ಬೇಕಾದ್ರೆ ಹೇಳು ಮಗ, ನಿನ್ಗೇನ್ ಬೇಕೋ ಅದನ್ನೇ ತಗೊಂಬರಕ್ಕೆ ಹೇಳ್ತೀನಿ ನಿಮ್ಮ ಅಪ್ಪನ್ಗೆ. ನಗ ಬೇಕು, ಯಾವ್ದು ಬೇಕು ಹೇಳು, ಅದೇ ನನ್ ಮುಳಿಕೆ. ಅಲ್ಲ ಕಣಮ್ಮಿ, ನೀನು ಸ್ವಲ್ಪ ಅರ್ಥ ಮಾಡ್ಕೋ. ಓದಪ್ಪ ನಿಮ್ಮಪ್ಪ ಹಿಂಗೆ ನಗ ತಗೊಂಡ್ ಬಂದದೇನೋ ತಂದ, ನೀನ್ ಹಾಕಲ್ಲ, ಅದಂಗೆ ಪೆಟ್ಟಾಗಿ ಮಡಗಿಯ. ಅದಕ್ಕೆ ಹೇಳಿದ್ದು, ನಿಂಗೆ ಏನ್ ಬೇಕು ಹೇಳು ಮಗ. ನೀನು ಆ ರೀತಿ ಒಂಗಾರ ಕೊಡು, ಗಂಗಾರ ಕೊಡು, ನೀ ಯಾರು ಕೊಟ್ಟು ನಾನು ಅವನ್ನೇ ಮಾಡ್ಕೊಳ್ತೀನಿ. ಆತು ಬಿಡು, ನಿಮ್ಮ ಅಪ್ಪಂಗೆ ಹೇಳ್ತೀನಿ, ನಿನ್ನೆ ಕರ್ಕೊಂಡು ಹೋಗ್ಬಿಟ್ಟು ಕೊಡಿಸ್ಲಿ, ಅದೇನಾಗಬೇಕು. ಹೋಗಮ್ಮಿ, ನಂಗೆ ಮತ್ತೆ ನೀವು ಕೇಳ್ಬೇಡ. ನೀವು ಯಾರು ಕೇಳಿದ್ರು ನಾವು ಕೈಲೇ ತಾಳಿ ಕೊಟ್ಟಿಸ್ಕೊಳ್ತೀನಿ. ಅದೇ ಜನ ಅಜ್ಜಿ 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 ಅವ್ವ, ನಿಂಗೆ ಇದೊಂದು ಬೇಕಾ, ಮುಟ್ಕೋಬೇಕಾ ಅಂತ ಕೇಳ್ತೀನಿ.
ನಂಗೆ ನಾಚಿಕೆ ಆಯ್ತದೆ, ಅದಕ್ಕೆ ನಾನು ಮರಿದಂಗೆ ಬರ ಕೊಡು, ಮುತ್ತಿನ ಕಾರ ಕೊಡು ಅಂತ ಹೇಳ್ದೆ. ಅಯ್ಯೋ ಮಗ, ಅದೇಟ್ ಪ್ರೀತಿ ಕಣ್ ಮಗ ನಿಂಗೆ. ತಂಗ್ಳು ಮುದ್ದೆ ಆಯ್ತಾ? ಪರವಾಗಿಲ್ಲ. ಅಜ್ಜಿ ಅಜ್ಜಿ ಮತ್ತೆ ನೀನು ಹೇಳಜ್ಜಿ. ನೀನು ನಮ್ಗೆ ಮರ್ಯಾದವನೇ ಬೇಕು, ಮುದ್ಕ ಬೇಡ ಅಂತ ಒಬ್ಬನ ಹತ್ರ ಹೇಳಜ್ಜಿ ನೀನು. ಅಯ್ಯೋ ಮಗ, ಯಾವುದಾದ್ರೂ ಏನು ಅಳಿಸ್ಲು ಸಾರು ಏನೋ ಒಂದು ಇಟ್ಕೊಂಡು ನಿಂಗೆ ಯಾಕೆ ಮಗ ಈ ಬಿದ್ದೋಗೋ ದೇಹದ ಮ್ಯಾಗೇನೋ ಒಂದು ಪ್ರೀತಿ. ಆತವ್ವ, ಆತು ಅದೇ ತಗೊಂಡು ಬಾ, ಅದೇ ತಗೊಂಡು ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ ನೀನು ಹೇಳಜ್ಜಿ. ಅಜ್ಜಿ ನಮಗೆ ಮರ್ಯಾದವನೇ ಬೇಕಜ್ಜಿ, ನಮ್ಮ ಮುದ್ಕ ಎಲ್ಲ ಬೇಡ ಹೇಳಜ್ಜಿ. ಹ್ಞೂ ಕಣ್ಮಗ, ನೀನು ತಕೊಂಡು ನಾ ತಿಂತೀನಿ, ನೀನು ಸಮಾಧಾನಕ್ಕೆ ನಾನು ತಿಂತೀನಿ. ತಕೊಂಡು ಅವರು ನಿನ್ನ 100 ಕಾಲ ಚಂದ ಹಾಕಿಡ್ಲಿ ಕಣ್ಮಗ, ನಿನ್ನ 100 ಕಾಲ ಚಂದ ಹಾಕಿಡ್ಲಿ, 100 ಕಾಲ